ಸೊ ಹಾಯ್ ಎವ್ರಿವನ್. ಸೊ ನೀವೇನು ಡೇಟಾ ನೋಡ್ತಾ ಇದ್ದೀರಾ, ಇದು ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೌಟ್ 200 ಮೂವಿಂಗ್ ಆವ್ರೇಜ್ ಅಂತ. ಸೊ ಕರೆಂಟ್ಲಿ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ 28% ಇದೆ. ಸೊ ಯಾವಾಗೆಲ್ಲ ಕ್ಲೋಸ್ ಟು 20% ಬರುತ್ತೆ ಅದು ಕಂಪ್ಲೀಟ್ ಡೀಪ್ ಕರೆಕ್ಷನ್ ಅನ್ಬೋದು ಅಥವಾ ಬೇರ್ ಮಾರ್ಕೆಟ್ ಕರೆಕ್ಷನ್ ಅಂತ ಹೇಳ್ಬೋದು. ಸೊ ನೀವು ಪಾಸ್ಟ್ ಡೇಟಾ ಚೆಕ್ ಮಾಡಿದಾಗ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ರೆಡ್ ಡಾಟ್ಸ್ ಆಗಿ. ಲಾಸ್ಟ್ ಒಂದು ಆಲ್ಮೋಸ್ಟ್ 7-8 ಇಯರ್ಸ್ ಆಲ್ಮೋಸ್ಟ್ 5 ಟೈಮ್ಸ್ ಕ್ಲೋಸ್ ಟು 20% ಬಂದಿದೆ. ಸೊ ಯಾವಾಗೆಲ್ಲ ಅಂತ ಚೆಕ್ ಮಾಡಿದಾಗ ನೀವು ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ 2018-19ನಲ್ಲಿ ಕ್ಲೋಸ್ ಟು 20% ಒಳಗಡೆ ಬಂದಿದೆ. ಅದು ಬಿಟ್ಟರೆ ಕೋವಿಡ್ ಕ್ರ್ಯಾಶಲ್ಲಿ ಬಂದಿದೆ. ನೆಕ್ಸ್ಟು 2022 ಮತ್ತು ಮಾರ್ಚ್ 2025 ಬಂದಿದೆ. ಸೊ ಈಗಲೂ ಕೂಡ ಬರೋ ಚಾನ್ಸಸ್ ಇದೆ, ಬಟ್ ನಾಟ್ ಶೋರ್ ವೆದರ್ ಬರ್ಬೋದು ಅಂತ. ಇಲ್ಲಿ ಬಂದರೆ ಒಳ್ಳೆ ಲಂಸಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಟ್ಲೀಸ್ಟ್ ಈಗ 28% ಇರೋದ್ರಿಂದ ಅಟ್ಲೀಸ್ಟ್ 30% ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರೆಸ್ಟ್ 30-40% ನೀವೇನು ಮಾಡ್ಬೋದು, ಕ್ಲೋಸ್ ಟು 20% ಬಂದಾಗ ಇನ್ವೆಸ್ಟ್ ಮಾಡ್ಬೋದು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದು ಜನರಲಾಗಿ ನಾನು ಪ್ರಿಫರ್ ಮಾಡೋದು ನಿಫ್ಟಿ ಬಿಸ್ಸು ಮತ್ತು ಮಿಡ್ ಕ್ಯಾಪ್ ಬಿಸ್ಸು. ಯಾಕಂದರೆ ಡೈವರ್ಸಿಫಿಕೇಷನ್ ಇರುತ್ತೆ ಮತ್ತು ಅದು ಓವರಾಲ್ ಕಂಪ್ಲೀಟ್ ಒಂದು ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ಲೆವೆಲಲ್ಲಿ ಇರುತ್ತೆ. ಯಾವುದೇ ಥರ ಇಂಡಿವಿಜುವಲ್ ಸ್ಟಾಕ್ಸ್ ಆಗಲಿ ಅಥವಾ ಸೆಕ್ಟರ್ಸಲ್ಲಿ ಆಗಿದಾಗ ಅದರದಂಥ ಕರೆಕ್ಷನ್ಸ್ ಇರೋದ್ರಿಂದ ಅವಾಯ್ಡ್ ಮಾಡುತ್ತೆ. ಸೊ ಅದರಿಂದ ನಿಫ್ಟಿ ಬಿಸ್ ಮಿಡ್ ಕ್ಯಾಪ್ ಬಿಸ್ ತುಂಬ ಒಳ್ಳೆಯದು. ಸೊ ಈಗ 30% ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರೆಸ್ಟ್ 20% ಕೆಳಗಡೆ ಬಂತು ಅಂದರೆ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೌಟ್ 200 ಮೂವಿಂಗ್ ಆವ್ರೇಜ್ ಆವಾಗ ಇನ್ವೆಸ್ಟ್ ಮಾಡ್ಬೋದು. ರಿಮೈನಿಂಗ್ 30%. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಸ್ಟೇಟಸ್ ಚೆಕ್ ಮಾಡಿ. ಸೊ ಕನ್ನಡ ನ್ಯೂಸ್ ಸ್ಟೇಟಸ್ ಏನಿದೆ ಅದು ಚೆಕ್ ಮಾಡಿ. ಸೊ ಅದರಲ್ಲಿ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಹಾಕಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.